ಹೌದು, ಬಾಗೇಪಲ್ಲಿ ತಾಲೂಕು ಎಂಬುದು ಎಲ್ಲದರಲ್ಲೂ ಹಿಂದುಳಿದ ಪ್ರದೇಶ ಎಂಬ ಕುಖ್ಯಾತಿ ಪಡೆದ ತಾಲೂಕು. ಈ ತಾಲೂಕಿನಲ್ಲಿ ಎಲ್ಲವೂ ಇಲ್ಲ ಎಂಬುದು ಬಹಿರಂಗ ಸತ್ಯವಾದರೂ ಇರುವ ಕಟ್ಟಡಗಳನ್ನಾದರೂ ದುರಸ್ತಿ ಮಾಡಿಸಿ ಮಕ್ಕಳ ಅನುಕೂಲಕ್ಕೆ ನೀಡಬೇಕಿದ್ದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಇಂದು ಬಡ ಮಕ್ಕಳು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಅದರಲ್ಲೂ ಬಾಗೇಪಲ್ಲಿ ಶಾಸಕರು ಹುಟ್ಟಿದ ಹೋಬಳಿಯಲ್ಲಿಯೇ ಸರ್ಕಾರಿ ವಿದ್ಯಾರ್ಥಿ ನಿಲಯ ಕಟ್ಟಡವೊಂದು ಪಾಳು ಬಿದ್ದಿದ್ದು ಮತ್ತೊಂದು ವಿದ್ಯಾರ್ಥಿ ನಿಲಯ ಇಲ್ಲದೆ ಬಡ ಮಕ್ಕಳು ಸಂಕಷ್ಟ ಎದುರಿಸುತ್ತಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಸ್ವಗ್ರಾಮದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಗೂಳೂರು ಹೋಬಳಿ ಕೇಂದ್ರದಲ್ಲಿ ವಿದ್ಯಾರ್ಥಿ ನಿಲಯವಿಲ್ಲದೆ ಈ ಹೋಬಳಿ ವ್ಯಾಪ್ತಿಯ ಗ್ರಾಮೀಣ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತೀವ್ರ ಹಿನ್ನಡೆಯಾಗುತ್ತಿದೆ. ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿರುವ ಈ ಪ್ರದೇಶದಲ್ಲಿ ಇರುವವರೆಲ್ಲ ಬಡವರೇ. ಹಾಗಾಗಿಯೇ ಇವರು ಖಾಸಗಿ ಶಾಲೆಗಳ ಬದಲಾಗಿ ಸರ್ಕಾರಿ ಶಾಲೆಗಳನ್ನೇ ಅವಲಂಬಿಸಿದ್ದಾರೆ. ಆದರೆ ದೂರದ ಊರುಗಳಿಂದ ಹೋಬಳಿ ಕೇಂದ್ರಕ್ಕೆ ಬರುವ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯವಿಲ್ಲ. ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರಲು ಸಾರಿಗೆ ವ್ಯವಸ್ಥೆ ಇಲ್ಲದೆ ಶಾಲೆಯಿಂದ ದೂರವಾಗಬೇಕಾದ ಅನಿವಾರ್ಯ ಸ್ಥಿತಿ ಎದುರಾಗಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ 80ರ ದಶಕದಲ್ಲಿ ಸರ್ಕಾರ ಗೂಳೂರು ಹೋಬಳಿ ಕೇಂದ್ರದಲ್ಲಿ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ನಿರ್ಮಿಸಿಕೊಟ್ಟಿದೆ. ಈ ಕಟ್ಟಡ ನಿರ್ಮಾಣ ಮಾಡಲು ಕೆಎನ್ ವೆಂಕಟರತ್ನಮಯ್ಯ, ಕೆವಿ ವೆಂಕಟರಾಮಶೆಟ್ಟಿ ಮತ್ತು ಸಹೋದರರು ಜಾಗವನ್ನ ದಾನವಾಗಿ ನೀಡಿದ್ದಾರೆ. ದಾನವಾಗಿ ಪಡೆದ ಜಾಗದಲ್ಲಿಯೇ ವಿದ್ಯಾರ್ಥಿ ನಿಲಯ ನಿರ್ಮಿಸಲಾಗಿದೆ. ಆದರೆ ಇಲ್ಲಿ ನಿರ್ಮಿಸಿರುವ ವಸತಿ ನಿಲಯವನ್ನ 1986ರ ಸೆಪ್ಟೆಂಬರ್ 13ರಂದು ಆಗಿನ ರೇಷ್ಮೆ, ಪಶು ಸಂಗೋಪನೆ ಮತ್ತು ಮೀನುಗಾರಿಕಾ ಸಚಿವ ಕೆಎಂ ಕೃಷ್ಣಾರೆಡ್ಡಿ ಹಾಗೂ ಅಂದಿನ ಬಾಗೇಪಲ್ಲಿ ಶಾಸಕ ಬಿ ನಾರಾಯಣಸ್ವಾಮಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಆದರೆ ಈಗ ಆ ವಸತಿ ನಿಲಯದ ಕಟ್ಟಡ ಸಮರ್ಪಕ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ. ಎಲ್ಲೊಮ್ಮೆ ದೃಷ್ಟಿ ಹಾಯಿಸಿ ಲಂಟಾನದ ಜಿಗ್ಗು ಬೆಳೆದು ಅದರೊಳಗೆ ಅವಶೇಷದಂತೆ ಕಾಣ್ತಾ ಇದೆಯಲ್ಲ ಕಟ್ಟಡ, ಇದು ಒಂದು ಕಾಲದ ವಿದ್ಯಾರ್ಥಿ ನಿಲಯ. ಈ ವಿದ್ಯಾರ್ಥಿ ನಿಲಯದಲ್ಲಿ ವ್ಯಾಸಂಗ ಮಾಡುವ ಮಕ್ಕಳಿಗಾಗಿ ನಿರ್ಮಿಸಿರುವ ಶೌಚಾಲಯಗಳ ಸ್ಥಿತಿಯನ್ನು ನೋಡಿ. ಅಷ್ಟೇ ಅಲ್ಲ, ಇಲ್ಲಿ ಧ್ವಜಾರೋಹಣ ಮಾಡಲು ನಿರ್ಮಿಸಿರುವ ಧ್ವಜಸ್ತಂಭ, ನೀರಿನ ಟ್ಯಾಂಕ್, ಕೊಳವೆ ಬಾವಿ ಎಲ್ಲವೂ ಅವಶೇಷಗಳಾಗಿ ತಮ್ಮ ಗತ ಇತಿಹಾಸವನ್ನ ಸಾರುವಂತೆ ಅಸ್ಥಿ ಪಂಜರಗಳಾಗಿವೆ. ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಯೋಗ್ಯವಾಗಿದ್ದ ಈ ವಸತಿ ನಿಲಯ ಸುಮಾರು 1 ದಶಕದ ಹಿಂದೆಯೇ ಸ್ಥಗಿತಗೊಳಿಸಲಾಗಿದೆ. ವಸತಿ ನಿಲಯದ ಕಟ್ಟಡ ಸಂಪೂರ್ಣ ಪಾಳು ಬಿದ್ದಿದೆ. ಆವರಣದಲ್ಲಿ ಗಿಡಗಂಟಿಗಳು ಬೆಳೆದು ಹಾವು ಚೇಳುಗಳ ಆವಾಸ ಸ್ಥಾನವಾಗಿ ಮಾರ್ಪಟ್ಟಿದೆ. ಶೌಚಾಲಯ ಕಟ್ಟಡಗಳ ಸಮೀಪ ಹೋಗಲು ಸಾಧ್ಯವಾಗದಷ್ಟು ಮುಳ್ಳಿನ ಪೊದೆಗಳು ಬೆಳೆದು ನಿಂತಿವೆ. ಕಿಟಕಿ, ಬಾಗಿಲುಗಳು, ಕಾಂಪೌಂಡ್ ಗೇಟ್ ಎಲ್ಲವೂ ಮುರಿದು ಬಿದ್ದಿವೆ. ವಸತಿ ನಿಲಯದ ಕಾಂಪೌಂಡ್ ಒಳಗಿನ ಸ್ಥಳ ಬಯಲು ಶೌಚಕ್ಕೆ ಬಳಕೆಯಾಗುತ್ತಿದೆ. ಹೀಗೆ ದಶಕಗಳ ಹಿಂದೆ ಅನುಕೂಲಕ್ಕಾಗಿ ನಿರ್ಮಿಸಿದ ಕಟ್ಟಡವೊಂದು ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಈ ಕಾರಣದಿಂದಾಗಿ ನೂರಾರು ಗ್ರಾಮೀಣ ವಿದ್ಯಾರ್ಥಿಗಳು ವಸತಿ ನಿಲಯದ ಸೌಲಭ್ಯದಿಂದ ವಂಚಿತರಾಗಿರುವಂತಾಗಿದೆ. ಗೂಳೂರು ಹೋಬಳಿ ವ್ಯಾಪ್ತಿಯಲ್ಲಿ 3 ಸರ್ಕಾರಿ ಪ್ರೌಢಶಾಲೆಗಳಿವೆ. ಮಾರಗಾನಕುಂಟೆ ಮತ್ತು ತಿಮ್ಮಂಪಲ್ಲಿ ಗ್ರಾಮಗಳಲ್ಲಿ ಪ್ರೌಢಶಾಲೆಗಳಿದ್ದು ಅವುಗಳ ಸಮೀಪವೇ ವಸತಿ ನಿಲಯಗಳು ಇವೆ. ಆದರೆ ಹೋಬಳಿ ಕೇಂದ್ರದಲ್ಲಿ ವಸತಿ ನಿಲಯ ಇಲ್ಲವಾಗಿದೆ. ಇದರಿಂದಾಗಿ ಗೂಳೂರು ಹೋಬಳಿಯ ಕುಗ್ರಾಮಗಳಾದ ಬೊಮ್ಮಯ್ಯಗಾರಪಲ್ಲಿ, ಗುಂಡ್ಲುಪಲ್ಲಿ, ಕೊತ್ತೂರು, ಬ್ರಾಹ್ಮಣರಹಳ್ಳಿ, ಪಾರ್ವತೀಪುರ ತಾಂಡ, ಸದ್ದಪಲ್ಲಿ, ದೋರಣಾಲಪಲ್ಲಿ ಸೇರಿದಂತೆ ದೂರದ ಗ್ರಾಮೀಣ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಇದು ಮೊದಲೇ ಗ್ರಾಮೀಣ ಪ್ರದೇಶ, ಅದರಲ್ಲೂ ಗಡಿಯಲ್ಲಿರುವ ಹೋಬಳಿ. ಇಲ್ಲಿಗೆ ಬಸ್ ಬರೋದೇ ಅತ್ಯಪರೂಪ. ಬರೋ ಬಸ್ಗಳು ಸಮಯಕ್ಕೆ ಸರಿಯಾಗಿ ಬರಲಿವೆ ಎಂಬ ಯಾವುದೇ ಗ್ಯಾರಂಟಿ ಕೂಡ ಇಲ್ಲ. ಹೋಬಳಿ ಕೇಂದ್ರದಲ್ಲಿ ವಿದ್ಯಾರ್ಥಿ ನಿಲಯವೂ ಇಲ್ಲ. ಇದರಿಂದ ಮಕ್ಕಳು ತಮ್ಮ ಮನೆಗಳಿಂದಲೇ ಪ್ರತಿದಿನ ಶಾಲೆಗಳಿಗೆ ಬರಬೇಕಿದೆ. ಹಾಗೆ ಬರಲು ಸಮಯಕ್ಕೆ ಸರಿಯಾಗಿ ಬಸ್ ಸಿಗದೆ ಪರದಾಟ ಒಂದು ಕಡೆಯಾದರೆ ಸಂಜೆ ಶಾಲೆ ಮುಗಿಸಿ ಮನೆಗೆ ಹೋಗುವುದು ಹೇಗೆಂಬ ಚಿಂತೆ ಮತ್ತೊಂದು ಕಡೆ. ಇದರಿಂದಾಗಿ ಕುಗ್ರಾಮಗಳಲ್ಲಿ ಅನೇಕ ಮಕ್ಕಳು ಶಾಲೆ ತೊರೆಯುವ ಅನಿವಾರ್ಯತೆ ಎದುರಾಗಿದೆ. ಇನ್ನು ಈ ಪಾಳು ಬಿದ್ದ ವಿದ್ಯಾರ್ಥಿ ನಿಲಯದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ ಇದೇ ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಹುಟ್ಟೂರು. ಶಾಸಕರ ತವರು ಹೋಬಳಿಯಲ್ಲಿಯೇ ವಿದ್ಯಾರ್ಥಿ ನಿಲಯ ಇಲ್ಲದಿರುವುದು ವಿಪರ್ಯಾಸವೇ ಸರಿ. ಅದರಲ್ಲೂ ಕಳೆದ 1.5 ದಶಕದಿಂದ ಇದೇ ಸುಬ್ಬಾರೆಡ್ಡಿ ಅವರೇ ಶಾಸಕರಾಗಿದ್ದಾರೆ. ಗ್ರಾಮೀಣ ಮಕ್ಕಳ ಸೌಕರ್ಯಕ್ಕಾಗಿ ಈ ವಿದ್ಯಾರ್ಥಿ ನಿಲಯ ದುರಸ್ತಿ ಮಾಡಿಸಲು ಈಗಲಾದರೂ ಶಾಸಕರು ಮುಂದಾಗಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ.
ಬಹಳ ಪ್ರಮುಖವಾಗಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಗೂಳೂರು ಎಂಬ ಅತಿ ದೊಡ್ಡ ಒಂದು ಹೋಬಳಿ ಮಟ್ಟದಲ್ಲಿ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಅನೇಕ ಜನ ವಿದ್ಯಾರ್ಥಿಗಳಿಗೆ ಹಳ್ಳಿ ಭಾಗದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಹೋಬಳಿ ಮಟ್ಟವಾರು ಇವತ್ತು ಹಾಸ್ಟೆಲ್ಗಳಿದ್ದಾವೆ. ಆದರೆ ಸುಮಾರು ವರ್ಷಗಳಿಂದ ಹೋರಾಟದ ಹೋಬಳಿ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಗೂಳೂರು ಹೋಬಳಿಯಲ್ಲಿ, ಅದರಲ್ಲೂ ಪ್ರಮುಖವಾಗಿ ರೈತರ ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳು ಯಥೇಚ್ಛವಾಗಿರ್ತಕ್ಕಂಥ ಈ ಹೋಬಳಿಯಲ್ಲಿ ಮತ್ತು ಅದರಲ್ಲಿ ಹಿಂದುಳಿದ ವರ್ಗದ ಜನಾಂಗ ಜಾಸ್ತಿ ಇರ್ತಕ್ಕಂಥ ಈ ಹೋಬಳಿಯಲ್ಲಿ ಇವತ್ತು 1986ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಹಾಸ್ಟೆಲು ಕೆಲವು ವರ್ಷಗಳ ನಂತರ ಅದು ನಡೆದುಕೊಂಡು ಬಂತು. ಆದರೆ ಸುಮಾರು ಒಂದು 25 ವರ್ಷಗಳಿಂದ ಇವತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಗುಣವಾಗುವಂತೆ ಹಾಸ್ಟೆಲ್ ಇಲ್ಲದೆ ಇರತಕ್ಕಂಥದ್ದು ತುಂಬ ನಾಚಿಕೆಗೆ ಇರುತ್ತಾನೆ. ಅದರಲ್ಲೂ ಕೂಡ ಇವತ್ತು ನಮಗೆ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಇದೇ ಹೋಬಳಿಯಿಂದ ಹೋಗಿರ್ತಕ್ಕಂಥ ನಮ್ಮ ಶಾಸಕರು ಅವರ ಒಂದು ಹೋಬಳಿ ಕ್ಷೇತ್ರದಲ್ಲೇ ಇವತ್ತು ಹಾಸ್ಟೆಲ್ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಪ್ರಮುಖವಾಗಿ ಗೂಳೂರು ಹೋಬಳಿಯಲ್ಲಿ ಸುಮಾರು 2-3 ಹೈಸ್ಕೂಲ್ಸ್ ಇದ್ದಾವೆ, ಒಂದು 4-5 ಪ್ರೈಮರಿ ಸ್ಕೂಲ್ಸ್ ಇದ್ದಾವೆ. ಸುಮಾರು 150ರಿಂದ 200 ಜನ ವಿದ್ಯಾರ್ಥಿಗಳು ಇವತ್ತು ಬಡ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅಂಥ ವಿದ್ಯಾರ್ಥಿಗಳು ಇವತ್ತು ಅಂಥ ಒಂದು ತಂದೆ ತಾಯಿಯರು ಇವತ್ತು ಹಾಸ್ಟೆಲ್ ಇಲ್ಲದೆ ಇರ್ತಕ್ಕಂಥ ಪರಿಣಾಮವಾಗಿ ತಮ್ಮ ಮಕ್ಕಳನ್ನು ವ್ಯಾಸಂಗ ಮಾಡದೇ ಇರತಕ್ಕಂಥ ವ್ಯಾಸಂಗದಿಂದ ದೂರ ಇರಿಸುವಂಥ ಸಂದರ್ಭ ಕೂಡ ಇವತ್ತು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ, 2 ಇಲಾಖೆಗಳು ಅವರ ಗೊಂದಲದ ನಡುವೆ ಇವತ್ತು ನಲುಗ್ತಾ ಇರತಕ್ಕಂಥದ್ದು ವಿದ್ಯಾರ್ಥಿಗಳು. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಮುತುವರ್ಜಿ ವಹಿಸಿ ಈ ತಕ್ಷಣವೇ ಹಾಸ್ಟೆಲ್ ವ್ಯವಸ್ಥೆ ಮಕ್ಕಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.